ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್ ಅಂತ ಈ EPF ಪೆನ್ಷನರ್ನ ನಿವೃತ್ತ ಒಂದು ಸಂಘದಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು 1 ಜೂನ್, ಇದು ನಮಗೆ ಕರಾಳ ದಿನ. ಯಾಕಂತ ನಿಮಗೆ ಕೇಳ್ಬೋದು, EPS 95 ಅನ್ನೋದು ಏನಿದೆಯಲ್ಲ, ಇದು ದೇಶದಲ್ಲಿ ಮೊದಲು 1995ಯಲ್ಲಿ ಈ ಪರ್ಟಿಕ್ಯುಲರ್ ಸ್ಕೀಮ್ ಸ್ಟಾರ್ಟ್ ಆಯಿತು. ಇದಕ್ಕಿಂತ ಮೊದಲು ಫ್ಯಾಮಿಲಿ ಪೆನ್ಷನ್ ಅಂತ ಇತ್ತು. ಆ ಫ್ಯಾಮಿಲಿ ಪೆನ್ಷನನ್ನು ಒಂದು 8,000 ಕೋಟಿ ರೂಪಾಯಿ ಉಳಿದಿತ್ತು. ಅದನ್ನು ಟ್ರಾನ್ಸ್ಫರ್ ಮಾಡಿ 1995ದಲ್ಲಿ EPS 95 ಪೆನ್ಷನ್ ಸ್ಕೀಮ್ ಅಂತ ಒಂದು ಕನ್ವರ್ಟ್ ಮಾಡಿದರು. EPS 95 ಪೆನ್ಷನ್ ಸ್ಕೀಮ್ನಲ್ಲಿ ಯಾವ ಮಾಲೀಕತ್ವದಿಂದ ಒಂದು ಅಮೌಂಟ್ 8.33% ಪೆನ್ಷನ್ಗೆ ಹೋಗಿ, ಆ ಪೆನ್ಷನ್ನು ಕೊನೆಗೆ ಅದು ಎಲ್ಲ ರಿಟೈರ್ಮೆಂಟ್ ಆದಮೇಲೆ ಅದರಿಂದ ಬರೋ ದುಡ್ಡಿನಲ್ಲಿ ಒಂದು ಪೆನ್ಷನ್ ಕೊಡಬೇಕಂತ ಮಿನಿಮಮ್ 1,000 ಅಂತ ಒಂದು ಡಿಸೈಡ್ ಮಾಡಿ ಕೌಶಿಯಾರಿ ಕಮಿಟಿ ಫಾರ್ಮೇಷನ್ ಮಾಡಲಾಯಿತು. ನಾನು ನಿಮಗೆ ಏನು ಹೇಳಬೇಕಂತ ಮಾಡಿದ್ದೀನಿ ಅಂದರೆ, ಒಂದು ಮನುಷ್ಯ EPS 95ಯಲ್ಲಿ ತನ್ನ ಡಿಡಕ್ಷನ್ ಆಗಿ ರಿಟೈರ್ಮೆಂಟ್ ಆಗೋದ್ರಲ್ಲಿ ಅವನದು ಕಲೆಕ್ಷನ್ನು ಕನಿಷ್ಠ ಮಟ್ಟಿಗೆ ಅಂದರೆ 20 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿರುತ್ತೆ. ಅವನು ಬಡ್ಡಿ ಸಮೇತ ನೋಡ್ಕೊಂಡು ಬಂದರೆ ಅವನಿಗೆ ಕೊನೆಯಲ್ಲಿ 17,500 ರೂಪಾಯಿ ಬರಂಗೆ ಮಾಡ್ಬೋದು. ಅದು ನಮಗೆ ಯಾಕೆ ಸಿಗುತ್ತಾ ಇಲ್ಲ? ಇದು ಮೊದಲು ನನ್ನ ಪ್ರಶ್ನೆ. ಎರಡನೇದು, ಈಗ ಎಷ್ಟೋ ಜನ ಈ ಕ್ಲೇಮ್ ಮಾಡಿಲ್ಲ, ಎಷ್ಟೋ ಜನ ಹಾಗೆ ಅನ್ಕ್ಲೇಮ್ಡ್ ಅಮೌಂಟ್ ಅಂತೀವಿ. ನಾನು ಫಿಗರ್ ಹೇಳಿದ್ರೆ ನಿಮಗೆ ರಿಯಲಿ ಶಾಕ್ ಆಗುತ್ತೆ. ಈಗ ಸರ್ಕಾರದ EPF 95ಅಲ್ಲಿ 2,08,000 ಕೋಟಿ ಅನ್ಕ್ಲೇಮ್ಡ್ ಅಮೌಂಟ್ ಇದೆ. ಅದರ ಬಡ್ಡಿ ಒಂದು ವರ್ಷಕ್ಕೆ 17,000 ಕೋಟಿ ರೂಪಾಯಿ ಬರುತ್ತೆ. ಇದ್ರ ಮೇಲೆ ತಿಳ್ಕೊಳ್ಳಿ ನೀವು, ಏನು ಫಂಡ್ ಇದೆ, ಏನು ಆಗ್ತಾ ಇದೆ, ನಮಗೆ ಯಾಕೆ ಪೆನ್ಷನ್ ಸಿಗ್ತಾ ಇಲ್ಲ ಅಂತ ಹೇಳಿ. ಈ ಧೋರಣೆಗಳು ಹುಡ್ಕೊಂಡು ನಾವು ಇವತ್ತಿನ ದಿವಸ ಪ್ರತಿಯೊಂದು ಡಿಸ್ಟ್ರಿಕ್ಟು, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಸ್ಟೇಟು, ಕ್ಯಾಪಿಟಲ್ ಸಿಟಿ ಎಲ್ಲ ಕಡೆ ಕೂಡ ನಾವೆಲ್ಲರೂ ಇವತ್ತಿನ ದಿವಸ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ನಾವಂದರೆ ಯಾರು? ನಾವಂದರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ವರ್ಕ್ ಮಾಡಿದವರು, HAL ವರ್ಕ್ ಮಾಡಿದವರು, BHEL, BEML, KSRTC, ಎಜುಕೇಷನ್ ಡಿಪಾರ್ಟ್ಮೆಂಟು, ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ಔಷಧಿಯ ಪ್ರತಿನಿಧಿಗಳು, ಎಷ್ಟು ಜನ ಇವರು ಎಲ್ಲರೂ ವರ್ಕ್ ಮಾಡಿ ತಮ್ಮ ವಯಸ್ಸನ್ನು, ತಮ್ಮ ಆಯುಷ್ಯವನ್ನು ಕಳೆದು ದೇಶದ ಪ್ರಗತಿಗೋಸ್ಕರ ಯಾರು ಮಾಡಿದಾರೋ ಅವರಿಗೆ ಈ ಪೆನ್ಷನ್ ಸಿಗ್ತಾ ಇದೆ. ಸ್ವಾಮಿ, ಏನು ಪೆನ್ಷನ್ ಗೊತ್ತಾ? 400ರಿಂದ ಭಾಳ ಆದರೆ 2,000ರಿಂದ 3,000 ಅಷ್ಟೇ. ನಾವೇನು ದೇಶದ ಪ್ರಗತಿಗೆ ನಾವೇನು ಕಾಂಟ್ರಿಬ್ಯೂಟ್ ಮಾಡಿಲ್ವಾ? ನಮಗೆ ಯಾಕೆ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ? ನಾವು ಕೊಟ್ಟ ದುಡ್ಡಲ್ಲಿ ನಮಗೆ ಸರಿಯಾಗಿ ಪೆನ್ಷನ್ ಕೊಡ್ರಿ ಅಂದ್ರೂ ಕೂಡ ಸರ್ಕಾರ ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ. ಈ ಸಂಬಂಧದಲ್ಲಿ ನಾವು ಎಲ್ಲ MP ಗಳಿಗೆ ಅಥವಾ EPF ಪೆನ್ಷನ್ ಆಫೀಸ್ಗಳಿಗೆ ಹೋಗಿ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳ ಮೀಟ್ ಮಾಡಿ ನಮ್ಮ ಮೆಮೊರಂಡಮ್ ಕೊಟ್ಟಿದ್ದೀವಿ. ನಾವು ಮಾಡುವ ಕಾರ್ಯಕ್ರಮದ ನಮ್ಮ ಇದು ಏನು ವಾಯ್ಸ್ ಇದೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಲ್ಲೋ ದೇವರಿಗೆ ಗೊತ್ತು. ಇದಕ್ಕೋಸ್ಕರ ಈ ಕೊರೋನಾ ಬಂದಿದ್ದಕ್ಕೆ ಒಂದು ವರ್ಷದಿಂದ ನಾವು ಯಾವುದೇ ಆಕ್ಟಿವಿಟಿ ಮಾಡಲಾಗಲಿಲ್ಲ. ಇದು ಒಂದು ಥರದ ನಮ್ಮ ಕಡೆಯಿಂದ ಒಂದು ಪ್ರೊಟೆಸ್ಟ್ ತೋರಿಸೋಣ ಅಂತ ಹೇಳಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಡೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಮೊದಲು ಸರ್ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಡೆವಲಪ್ ಆಗಿಬಿಟ್ಟಿದೆ. ನಾನು ಹೇಳ್ತೀನಿ, ರಿಟೈರ್ಡ್ ಪರ್ಸನ್ ಇಷ್ಟು ಡಿಫಿಕಲ್ಟಿ ಇದೆ, ಅವನ ಕೈಯಲ್ಲಿ ಒಂದು 4 ದುಡ್ಡಿಲ್ಲ, ಮೆಡಿಸಿನ್ ತಗೊಳ್ಳೋಕೆ ದುಡ್ಡಿಲ್ಲ, ಮಕ್ಕಳು ಮೊಮ್ಮಕ್ಕಳು ಬರ್ಡೇ ಆಗ್ಬೇಕಂದ್ರೂ ಕೂಡ ದುಡ್ಡಿಲ್ಲ. ನಾವು ಕೇಳೋದು ಭಾರಿ ಅಲ್ಲ, ನಾವು ಕೇಳೋದು ಒಂದು ಮಿನಿಮಮ್ ಏನಂದರೆ 7,500 ರೂಪಾಯಿ ಪ್ಲಸ್ DA ಹಾಗೂ ನಮಗೆ ಹೆಲ್ತ್ ಬೆನಿಫಿಟ್ ಕೊಡಬೇಕು. ನಾ ಇನ್ನೊಂದು ವಿಷಯ ಹೇಳ್ತೀನಿ, ಯಾವ ಪೆನ್ಷನ್ದಾರು ಅವನು ತೀರ್ಕೊಂಡ ಮೇಲೆ ಅವ್ರ ಹೆಂಡತಿ ಕೂಡ ಅವ್ರಿಗೆ ಬರೋದು 50%. ಅವ್ರಿಗೆ ಬರೀ 500-600 ರೂಪಾಯಿ ಬರ್ತಾ ಇದೆ. ಸ್ವಾಮಿ, ಏನು ಮಾಡ್ಬೇಕು? ಯಾರು ನೋಡ್ಕೋತಾರ ಅವರು? ಇದೆಲ್ಲ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ನಾವು ಗೌರ್ಮೆಂಟ್ಗೆ ಇದನ್ನು ಅಪೀಲ್ ಮಾಡ್ತಾ ಇದ್ದೀವಿ. ಮಾಧ್ಯಮಗಳು ನಮ್ಮ ಜೊತೆಗೆ ಸೇರಬೇಕು. ನಾವು ಇನ್ನೂ ಒಂದು ಹೇಳ್ತೀನಿ, ಇದು ಯಾವುದೇ ಮಾಧ್ಯಮಗಳಲ್ಲಿ ಯಾವ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಕೂಡ ಒಂದು ಪ್ರಾವಿಡೆಂಟ್ ಫಂಡ್ ಇದೆ. ಆ ಪ್ರಾವಿಡೆಂಟ್ ಫಂಡಿಂದ ನಿಮಗೂ ಪೆನ್ಷನ್ ಫಂಡಿಗೆ ಹೋಗುತ್ತೆ. ನೀವು ಕೂಡ ಇದರಲ್ಲಿ ಇದ್ದೀರಾ, ನಿಮಗೂ ಕೂಡ ಇದು ಲಾಭ ಆಗಲಿಕ್ಕೆ ನೀವು 4 ಜನರಿಗೆ ಹೇಳಿ. ಪ್ರೈಮ್ ಮಿನಿಸ್ಟರ್ ಮಹಾಜನ್, ಚೀಫ್ ಮಿನಿಸ್ಟರ್ಗಳೇ ನಮ್ಮ ಧ್ವನಿ ಕೇಳಿ. ನಾವು ಜಾಸ್ತಿ ಕೇಳ್ತಾ ಇಲ್ಲ, ನಮಗೆ ಬೇಕಾಗುವಂಥ ಮಿನಿಮಮ್ ಏನು ರಿಕ್ವೈರ್ಮೆಂಟ್ ಇದೋ ಅದು ಕೇಳ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ನೀವು ನಮ್ಮ ಧ್ವನಿಯನ್ನು ಕೇಳಿ ಇವತ್ತಿಲ್ಲ ನಾಳೆ ನಮಗೆ ಸಹಾಯ ಮಾಡ್ತೀರಾ. ಸರ್, ಎದೆದಕ್ಕೋ ಕೊಡ್ತಾ ಇದ್ದೀರಾ ಸರ್, ಯಾರು ಆಟೋ ರಿಕ್ಷಾದವರು ಕೊಡ್ತಾ ಇದ್ದೀರಾ, ಇವ್ರಿಗೆ ನಾ ಬೇಡ ಅಂತ ಹೇಳಲ್ಲ. ನಮಗೂ ಒಂದು ಕನ್ಸಿಡರ್ ಮಾಡಿ, ಒಂದು ಅಮೌಂಟ್ ಕನ್ಸಿಡರ್ ಮಾಡಿದರೆ
ನಿಮಗೂ ಕಲ್ಯಾಣವಾಗುತ್ತೆ. ದೇಶದಲ್ಲಿ ಒಟ್ಟು 65 ಲಕ್ಷ ಜನ ಈ ಪೆನ್ಷನರ್ಸ್ ಇದ್ದಾರೆ ಸರ್, 65 ಲಕ್ಷ ಜನ. ಇವತ್ತು ನಮ್ಮ ಕರ್ನಾಟಕದಲ್ಲಿ 5,34,000 ಜನ ಇದೇ ಥರ ಪೆನ್ಷನ್ ತಗೊಳ್ತಾ ಇದ್ದಾರೆ. ಸೋಕಾಲ್ಡ್ ನಮ್ಮ ಹಟ್ಟಿ ಆಯ್ತು, ಗೋಲ್ಡ್ ಮೈನ್ಸ್ ಇರ್ಬೋದು, ಶುಗರ್ ಮಿಲ್ಸ್ ಇರ್ಬೋದು, ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು, ಅಥವಾ HAL ಇರ್ಬೋದು, NAL ಇರ್ಬೋದು, ITI ಇರ್ಬೋದು, BHL ಇರ್ಬೋದು, BM. ಸರ್ ಎಲ್ರಿಗೂ ಬರೋದು ಇಷ್ಟೇ ಪೆನ್ಷನ್ ಸರ್, ತಿಳ್ಕೊಳ್ಳಿ ನಮ್ಮ ಕಠಿಣ ಪರಿಸ್ಥಿತಿ ನಮ್ಗೆ ಹೆಂಗಿದೆ ಅಂತ. ದಯಮಾಡಿ ಎಲ್ಲ ಮಾಧ್ಯಮದವರು ಕೂಡ ನಾವು ಕೇಳ್ತಕ್ಕಂತಹ ಮಿನಿಮಮ್ ಡಿಮ್ಯಾಂಡನ್ನು ಸರ್ಕಾರಕ್ಕೆ ಮುಟ್ಟುವಂಗೆ ಮಾಡಿದರೆ ನಾವೆಲ್ಲರಿಗೂ ಚಿರಋಣಿಯಾಗಿದ್ದೇವೆ. ಇಷ್ಟು ಹೇಳಿ ನಮ್ಮ ವಿಷಯವನ್ನು ತಿಳಿಸ್ಲಿಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ, ನೀವು ನಮ್ಮ ಜೊತೆಗೆ ಸೇರಿದರೆ ನಾವು ಈ ನಮ್ಮ ವಾಯ್ಸನ್ನು ಅಲ್ಲಿವರೆಗೂ ಮುಟ್ಟಿಸಿ ನಾವು ಏನೋ ಒಂದು ಸಕ್ಸಸ್ ಕಾಣಬಹುದು ಅಂತ ಹೇಳಿ